ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸುಚಿಲಾ. ಇವತ್ತು ಗೀ ರೈಸು ಮತ್ತು ಕೋಳಿ ಸಾಂಬಾರು ಮಾಡೋಣ. ಕಾಂಬಿನೇಷನ್ ಸೂಪರಾಗಿರುತ್ತೆ. ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ಪೈಸಸ್ಗಳೆಲ್ಲ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಅನಾನಸು, ಪಲಾವ್ ಎಲೆ, ಒಂದು ಏಲಕ್ಕಿ ಹಾಕಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಪುದೀನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದು ಫ್ರೈ ಆದಮೇಲೆ ಸ್ವಲ್ಪ ಒಂದು 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 4 ಟೊಮೊಟೊ ಹಾಕ್ಬಿಟ್ಟು ಅಳತೆಗೆ ತಕ್ಕಾಗಿ ನೀರು ಹಾಕಿ ಉಪ್ಪು ಹಾಕೋಣ. ಚೆನ್ನಾಗಿ ಕುದೀಲಿ. ಇದು ಕುದ್ಮೇಲೆ ಒಂದು 5 ನಿಮಿಷ ಮೊದಲೇ ನೆನೆಸಿಟ್ಕೊಂಡಿದ್ದೆ ಅಕ್ಕಿನ, ಅದನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿ ನೆನೆಸಿಟ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಅನ್ನೋ ಇದ್ರ ಉದ್ದೇಶದಿಂದ ಅಷ್ಟೇ. ಅಕ್ಕಿ ಹಾಕಿ ವಿಸಲ್ ಮುಚ್ಚೋಣ. ಇದು ಒಂದು ವಿಸಲ್ ಆದರೆ ಸಾಕು. ಈಗ ನೋಡಿ, ಗೀ ರೈಸ್ ಸೂಪರಾಗಿ ರೆಡಿ ಆಗುತ್ತೆ. ಸಕ್ಕತ್ತಾಗಿ ಟೇಸ್ಟಿಯಾಗಿ ಗೀ ರೈಸ್ ರೆಡಿ. ಇವಾಗ ಕೋಳಿ ಸಾಂಬಾರು ಹೇಗೆ ಮಾಡೋದು ನೋಡೋಣ. ಇದು ಚಿಕನ್ನು 1.5 kg ಚಿಕನ್ ತೊಗೊಂಡಿದ್ದೀನಿ. ಇವಾಗ ಆಲ್ರೆಡಿ ನಾನು ಅರಿಶಿನ, ಚಿಲ್ಲಿ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕಸೂರಿ ಮೆಥಿ, ಉಪ್ಪು ಹಾಕಿ ನೆನೆಸಿಟ್ಟಿದ್ದೀನಿ 1/2 hour. ಇದನ್ನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಬಿಟ್ಬಿಡ್ತೀನಿ. ಅದು ಬೇಯ್ತಾ ಇರಲಿ ಅದ್ರ ಪಾಡಿಗೆ. ಅದು ನೋಡಿ, ಅದು ಬೇಯ್ತಾ ಇರಲಿ. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಹೋಳ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಅಲ್ಲೂ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ, ಇಲ್ಲೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂಚೂರು ಅರಿಶಿನ, ಈರುಳ್ಳಿ, ಟೊಮೊಟೊ ಮತ್ತು ಚಿಲ್ಲಿ ಪೌಡರು, ಸ್ವಲ್ಪ ಗಸಗಸೆ, ಸ್ವಲ್ಪ ಕಡಲೆ, 1 ಸ್ಪೂನಷ್ಟು ಕಡಲೆ, ಇಷ್ಟು ಹಾಕ್ಬಿಟ್ಟು ಅಷ್ಟರಲ್ಲಿ ಚಿಕನ್ ಬೆಂದಿತ್ತು ಚೆನ್ನಾಗಿ ಫ್ರೈ ಆಗಿ. ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಂಡಿದ್ದೀನಿ. ಇದು ತುಂಬ ಗಟ್ಟಿಯಾದರೆ ಚೆನ್ನಾಗಿರಲ್ಲ, ಯಾಕೆಂದರೆ ಗೀ ರೈಸಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮೀಡಿಯಮ್ ಆಗಿರ್ಬೇಕು. ತುಂಬ ತೆಳುವಾದರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿಯಾದರೂ ಚೆನ್ನಾಗಿರಲ್ಲ. ನೋಡಿ, ಈ ಥರ ಇಷ್ಟು ಥಿಕ್ನೆಸ್ ಇರಬೇಕು. ನೀವು ಬೇಕಾದರೆ ಇನ್ನೂ ತೆಳ್ಳೆ ಮಾಡ್ಕೊಬೋದು. ಇಷ್ಟು ಸಾಕು, ಇಲ್ಲ ಗಟ್ಟಿನಾದರೂ ಮಾಡ್ಕೊಬೋದು, ನಿಮ್ಮ ಟೇಸ್ಟಿಗೆ ಹೇಗೆ ಬೇಕಂಗೆ. ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಇದು ಇವಾಗ ರೆಡಿಯಾಗಿದೆ. ಕುಕ್ಕರ್ ಮುಚ್ಚಿಡೋಣ. 2 ವಿಸಲ್ ಆಗಲಿ ಸಾಕು. ನೋಡಿ, ಚಿಕನ್ ಸಾಂಬಾರು ರೆಡಿ ಆಯಿತು. ಇವಾಗ ಗೀ ರೈಸ್ ಜೊತೆ ಚಿಕನ್ ಸಾಂಬಾರು ಹಾಕ್ಕೊಂಡು ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋದೆ. 1.5 ತಿಂಗಳಿಂದ ತಿಂದಿಲ್ಲ. ಕಾರ್ತಿಕ್ ಮಾಸದಲ್ಲಿ ಸೂಪರಾಗಿ ಬ್ಯಾಟಿಂಗ್ ಮಾಡೋದೆ ಫ್ರೆಂಡ್ಸ್. ನೀವು ಒಂದ್ಸಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.